ಅಗ್ರಹಾರ ಠಾಣೆಯಲ್ಲಿ ಧನ್ವೀರ್ ವಿಚಾರಣೆ ನಡೀತಾ ಇದೆ. ರಾಜಾತಿಥ್ಯ ವಿಡಿಯೋ ವೈರಲ್ ಸಂಬಂಧ ಡ್ರಿಲ್ ಮಾಡಲಾಗ್ತಾ ಇದೆ. ಧನ್ವೀರ್ ವಿರುದ್ಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಪೊಲೀಸ್ ಠಾಣೆ ಮುಂಭಾಗ ಧನ್ವೀರ್ ಅವರ ಕಾರು ಕೂಡ ನಿಂತಿದೆ. ಧನ್ವೀರ್ಗೆ ನೋಟಿಸ್ ಅನ್ನ ನೀಡಿ ಕಳುಹಿಸುತ್ತಾರೆ ಪೊಲೀಸರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಅಗತ್ಯ ಇದ್ರೆ ಧನ್ವೀರ್ ಅವರ ಮೊಬೈಲ್ ಅನ್ನ ಪಡೆದು ಮುಂದಿನ ತನಿಖೆಯನ್ನ ನಡೆಸಲಾಗುತ್ತೆ. ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಧನ್ವೀರ್ ಅವರ ವಿಚಾರಣೆ ನಡೀತಾ ಇದೆ. ರಾಜಾತಿಥ್ಯ ವಿಡಿಯೋ ವೈರಲ್ ಸಂಬಂಧ ಧನ್ವೀರ್ ಅವರಿಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಧನ್ವೀರ್ ವಿರುದ್ಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸ್ ಠಾಣೆ ಮುಂಭಾಗ ಧನ್ವೀರ್ ಅವರ ಕಾರು ನಿಂತಿದೆ. ಧನ್ವೀರ್ಗೆ ನೋಟಿಸ್ ಅನ್ನ ನೀಡಿ ಪೊಲೀಸರು ಕಳಿಸುತ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಅಗತ್ಯ ಇದ್ರೆ ಧನ್ವೀರ್ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನ ಮಾಡಲಾಗುತ್ತೆ. ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಸಿಸಿಬಿ ಪೊಲೀಸರು ಕರೆ ತಂದಿದ್ದಾರೆ. ಅಂದ್ರೆ ಸಿಸಿಬಿ ಪೊಲೀಸರು ಕೂಡ ನಿನ್ನೆ ಸಂಜೆಯಿಂದಲೇ ಧನ್ವೀರ್ ಅವರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಸಿಸಿಬಿ ಪೊಲೀಸರ ವಿಚಾರಣೆಯ ಬಳಿಕ ಇದೀಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಧನ್ವೀರ್ ಅವರನ್ನ ಕರೆತಂದಿದ್ದಾರೆ. ಧನ್ವೀರ್ ವಿರುದ್ಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಜೈಲಿನಲ್ಲಿ ನಿನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಕುಡಿದು ಡಾನ್ಸ್ ಮಾಡ್ತಿರುವಂತಹ ವಿಡಿಯೋ. ಈ ಒಂದು ವಿಡಿಯೋ ವೈರಲ್ ಮಾಡಿರುವ ಸಂಬಂಧ ಅಂದ್ರೆ ಇವರೇ ಮಾಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ಜೈಲಾಧಿಕಾರಿಗಳಿಂದ ಧನ್ವೀರ್ ವಿರುದ್ಧ ದೂರು ದಾಖಲಾಗಿದೆ. ನೋಟಿಸ್ ನೀಡಿ ಕಳುಹಿಸುತ್ತಾರೆ ಪರಪ್ಪನ ಅಗ್ರಹಾರ ಪೊಲೀಸರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಳಿಕ ಧನ್ವೀರ್ ಅವರ ಮೊಬೈಲ್ ಅನ್ನ ಪಡೆದು ಮುಂದಿನ ತನಿಖೆಯನ್ನ ಮಾಡಲಾಗುತ್ತೆ. ಅಂದ್ರೆ ವಿಡಿಯೋ ಇವರೇ ಮಾಡ್ಕೊಂಡಿದ್ರ ಅಥವಾ ಇವರೇ ವೈರಲ್ ಮಾಡಿದ್ರ ಇದೆಲ್ಲವೂ ಕೂಡ ಮುಂದಿನ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಸದ್ಯ ನಿನ್ನೆ ಸಿಸಿಬಿ ಪೊಲೀಸರು ಧನ್ವೀರ್ ಅವರನ್ನ ವಶಕ್ಕೆ ಪಡೆದು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ತನಿಖೆಯನ್ನ ಕೂಡ ಮಾಡಿದ್ದಾರೆ. ಇದೀಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಇವರನ್ನ ಕರೆತಂದು ಪೊಲೀಸರು ಇವರಿಗೆ ಡ್ರಿಲ್ ಮಾಡ್ತಿದ್ದಾರೆ. ಸಂಪೂರ್ಣ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆ ಮುಂಭಾಗ ಧನ್ವೀರ್ ಅವರ ಕಾರು ಕೂಡ ನಿಂತಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಧನ್ವೀರ್ಗೆ ನೋಟಿಸ್ ಅನ್ನ ನೀಡಿ ಪೊಲೀಸರು ಕಳುಹಿಸುತ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಗತ್ಯ ಏನಾದರೂ ಇದ್ರೆ ಧನ್ವೀರ್ ಅವರ ಮೊಬೈಲ್ ಪಡೆದು ಮುಂದಿನ ತನಿಖೆ ಕೂಡ ನಡೆಯುತ್ತೆ. ಅಂದ್ರೆ ದರ್ಶನ್ ಅವರು ಹಾಸಿಗೆ ದಿಂಬು ನನಗೆ ಸಿಗ್ತಾ ಇಲ್ಲ, ಬೇಸಿಕ್ ಫೆಸಿಲಿಟಿ ಅಂದ್ರೆ ಕೋರ್ಟ್ ಒಂದು ಆದೇಶವನ್ನ ಮಾಡಿತ್ತು, ಬೇಸಿಕ್ ಫೆಸಿಲಿಟಿ ಹಾಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಂದು ಸೌಲಭ್ಯವನ್ನ ನೀಡಬೇಕು ಅಂತ. ಅದರ ಹೊರತಾಗಿಯೂ ಅವರಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬೇರೆಯವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ, ಆದರೆ ದರ್ಶನ್ಗೆ ಸಿಗ್ತಾ ಇಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಇವರೇ ವಿಡಿಯೋಗಳನ್ನ ವೈರಲ್ ಮಾಡಿದ್ರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ.